ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ನಾನು ಕೇಳ್ತಾ ಇರೋದು ಏನಂತಂದ್ರೆ, ಸರ್ ಈಗಾಗಲೇ ಪೊಲೀಸ್ ನೇಮಕಾತಿ ಆಯಿತು, ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ, ಜೊತೆಗೆ ಈ HSTRಗೆ CNR ರೂಲ್ಸ್ ಯಾವಾಗ ಬಿಡ್ತಾರೆ, ಜೊತೆಗೆ ಅದಕ್ಕೆ ಅಬ್ಜೆಕ್ಷನ್ಸ್ ಯಾವಾಗ ಬಿಡ್ತಾರೆ ಸರ್ ಅನ್ನೋದನ್ನ ಬಹಳಷ್ಟು ಜನ ಪ್ರಶ್ನೆನ ಕೇಳ್ತಾ ಇದ್ದೀರಾ. ಜೊತೆಗೆ ಕ್ರೈಸ್ ನೇಮಕಾತಿಗಳು ಯಾವಾಗ ಆಗ್ತವೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಸೊ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ನಿನ್ನೆಯಿಂದ PCಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನೀವು ಅಲ್ಲಿ ಗಮನಿಸಬಹುದು, ಕೇವಲ 56 ದಿನಗಳ ಕಾಲಾವಕಾಶ ಮಾತ್ರ ಅವರು ಎಕ್ಸಾಮ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ, ಯಾಕೆ ಆಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕೆ ಏನಂತಂದ್ರೆ ಈ HSTRಗೆ ಇರುವಂತಹ CNR ರೂಲ್ಸ್. ಸೊ ಈಗ ನಿಮ್ಗೆ ಇನ್ನೊಂದು ನೋಡಿ ಬರುತ್ತೆ, ಸರ್ HSTR ಇಲ್ಲ ಅಂತಂದ್ರೆ PSTR ಅಥವಾ GPSTR ಬಿಡ್ಬೋದಲ್ಲ ಅಂತಂದ್ರೆ, ಈಗ ಅವರು ಟೋಟಲ್ ಆಗಿ PSTR, GPSTR ಮತ್ತು HSTR ಈ ಮೂರು ಸೇರಿ 15,000 ಅಂತ ಅನ್ಕೊಂಡಿರೋದು. ಅಂದ್ರೆ ಇದರಲ್ಲಿ ಬೇರೆ ಬೇರೆ ಶಿಕ್ಷಕರೆಲ್ಲ ಇದ್ದಾರೆ, ICT ಶಿಕ್ಷಕರಾಗಿರ್ಬೋದು ಅಥವಾ ಸಂಗೀತ ಶಿಕ್ಷಕರಾಗಿರ್ಬೋದು, ಇವರೆಲ್ಲರೂ ಸೇರ್ತಾರೆ. ಇವರೆಲ್ಲರೂ ಸಹ PSTR, GPSTR ಮತ್ತು HSTR ಇದರ ಅಂಡರಲ್ಲೇ ಬರ್ತಾರೆ. ಅಂದ್ರೆ ನೇಮಕಾತಿಗಳಂತೂ 100% ಆಗೇ ಆಗುತ್ತೆ. ಆದ್ರೆ ಶಿಕ್ಷಕರ ನೇಮಕಾತಿ ಅಂತ ಸ್ವಲ್ಪ ಡಿಲೇ ಆಗುತ್ತೆ. ಯಾಕೆ ಡಿಲೇ ಆಗುತ್ತೆ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ವೀಕಲ್ಲಿ 100% ಈ ಒಂದು CNR ರೂಲ್ಸ್ ಬಿಟ್ಟೇ ಬಿಡ್ತಾರೆ. CNR ರೂಲ್ಸ್ ಬಿಟ್ಟ ಮೇಲೆ ಕನಿಷ್ಠ ಪಕ್ಷ 15 ದಿನಗಳ ಕಾಲ ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಬಿಡ್ತಾರೆ. 15 ದಿನಗಳ ಕಾಲ ಅಬ್ಜೆಕ್ಷನ್ ಹಾಕಿದ ನಂತರ 15 ದಿನ ನಂತರ ನಮ್ಗೆ ಅವ್ರು ಏನು ಫೈನಲ್ ಗೆಜೆಟ್ ಅಲ್ಲಿ ಓಡಿಸಲ್ಲ. ಅವರು ತಕ್ಷಣ ಅವ್ರು ಏನು ಮಾಡ್ತಾರೆ, ಅದನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅದನ್ನ ಅವ್ರು ಓಡಿಸ್ಬೇಕಂತಂದ್ರೆ ಕನಿಷ್ಠ ಪಕ್ಷ ಅವರು ಒಂದು 10 ದಿನ ತಗೊಳ್ತಾರೆ. ನಾವು 10 ದಿನ ಅಂತೀವಿ, ಅವ್ರು ಕನಿಷ್ಠ ಪಕ್ಷ ಒಂದು 10 ರಿಂದ 15 ದಿನ ಮಾಡ್ತಾರೆ. ಸೊ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ, 1 ತಿಂಗಳ ಕಾಲಾವಕಾಶ ಬೇಕು. ಸೊ ಈ ರೀತಿಯಾಗಿ ನಾವು ನೋಡಿದ್ರು, ಯಾಕಂದ್ರೆ ಇನ್ನ ನಿಮ್ಗೆ ಗೊತ್ತಿರಬಹುದು HSTRಗೆ ಸಂಬಂಧಪಟ್ಟಂತೆ ಆರ್ಥಿಕ ಅನುಮೋದನೆ ಇನ್ನ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಸಿಕ್ಕಿದೆ ಅಂತ ಹೇಳಿದ್ರು, ಅದು ಸಿಕ್ಕಿಲ್ಲ. ಅದು ಅದರಲ್ಲಿ ಕೆಲವೊಂದಿಷ್ಟು ಹುದ್ದೆಗಳೆಲ್ಲ ಚೇಂಜಸ್ ಮಾಡಿದ್ದಾರೆ. ಅಂದರೆ ಈ HSTRಗೆ ಸಂಬಂಧಪಟ್ಟಂತೆ ನೇಮಕಾತಿ ಯಾವಾಗ ಆಗ್ಬೋದು ಅಂತಂದರೆ ನಿಮಗೆ ಜುಲೈನಲ್ಲಿ ಆಗುತ್ತೆ. ಜೂನಲ್ಲಂತೂ ಆಗೋದಿಲ್ಲ. ಜುಲೈನಲ್ಲಿ 100% ಶಿಕ್ಷಕರ ನೇಮಕಾತಿ ಆಗುತ್ತೆ. ಅದು ಬಿಫೋರ್ ಅಂದರೆ ಸ್ಟಾರ್ಟಿಂಗಲ್ಲಂತೂ ಆಗೋ ಚಾನ್ಸ್ ಇಲ್ಲ. ಜುಲೈ ಮಿಡ್ ವೀಕ್ಸಲ್ಲಿ ಆಗ್ಬೋದು ಅಥವಾ ಜುಲೈ ಎಂಡ್ಗೆ ನೋಟಿಫಿಕೇಶನ್ ಆಗ್ಬೋದು. ಜೊತೆಗೆ ಒಂದು ಸಲ ನೋಟಿಫಿಕೇಶನ್ ಆಯಿತು ಅಂತಂದರೆ ನಿಮಗೆ ಹೆಚ್ಚಿನ ದಿನಗಳ ಕಾಲ ಏನು ಸಮಯ ತಗೊಳ್ಳೋದಿಲ್ಲ. ಅವರು ಸಾಧ್ಯವಾದಷ್ಟು ಬೇಗ ಈ ನೇಮಕಾತಿಗಳನ್ನು ಮುಗಿಸ್ತಾರೆ. ಅದಾದ ನಂತರ ಕ್ರೈಸ್ ನೇಮಕಾತಿಗಳು ಯಾವಾಗ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಬಹಳಷ್ಟು ಜನಕ್ಕೆ ಇದಕ್ಕೆ ಡೌಟ್ ಇರ್ಬೋದು. ಯಾಕಂತಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆಯೂ ಕೊಟ್ಟಿದೆ, ಆದ್ರೆ ನೇಮಕಾತಿಗಳು ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಈಗ ನಮ್ಮ 2022ರಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಏನಾಯ್ತು, ಅದು ಇವತ್ತಿಗೂ ಕೋರ್ಟ್ ಕೇಸ್ ಕ್ಲಿಯರ್ ಆದ್ರೂ ಮತ್ತೆ ಕೋರ್ಟ್ ಕೇಸ್ ಬೀಳ್ತಾನೆ ಇದೆ. ಅಂದ್ರೆ ಯಾಕೆ ಅಲ್ಲಿ ಅವಾಗ ಹೊಡಿಸಿದ ನೋಟಿಫಿಕೇಶನ್ ಅಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರಿಂದ. ಸೊ ಇವಾಗಲೂ ಅಷ್ಟೇ ಕ್ರೈಸ್ ನೇಮಕಾತಿಗಳಿಗೆ ಏನು ನೋಟಿಫಿಕೇಶನ್ ಬರ್ತಾ ಇದೆಯೋ ಅದರಲ್ಲೂ ಸಹ ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ. ಅವುಗಳನ್ನ ಪರಿಹರಿಸ್ಕೊಂಡೇ ನೋಟಿಫಿಕೇಶನ್ ಮಾಡ್ಬೇಕನ್ನೋಂಥದ್ದು ಅವ್ರದ್ದು. ಅಂತಂದ್ರೆ ಇದೇನು ಬಹಳಷ್ಟು ದಿನ ತಗೊಳ್ಳೋದಿಲ್ಲ. ಸಾಮಾನ್ಯವಾಗಿ ಇನ್ನೊಂದು 10 ರಿಂದ 15 ದಿನಗಳಲ್ಲಿ ಈ ಕ್ರೈಸ್ ನೇಮಕಾತಿ ನೋಟಿಫಿಕೇಶನ್ ಆಗುತ್ತೆ. ಬಿಫೋರು ಸರಿಯಾಗಿ ನೆನ್ಪಿಟ್ಕೊಳ್ಬೇಕಾದ್ರೆ ನಮ್ಮ ಶಿಕ್ಷಕರ ನೇಮಕಾತಿ ಆಗೋಕ್ಕಿಂತ ಮುಂಚಿತವಾಗಿಯೇ ಈ ಕ್ರೈಸ್ ನೇಮಕಾತಿ ಅನ್ನುವಂಥದ್ದು ಆಗುತ್ತೆ. ಅಂದ್ರೆ ನಾನು ಈಗಾಗಲೇ ಹೇಳಿದೆ ಜುಲೈ ಎಂಡ್ಗಾಗುತ್ತೆ, ಜುಲೈ ಮಿಡ್ ವೀಕಲ್ಲಿ ಆಗುತ್ತೆ ಅಂತ ಹೇಳಿದೆ. ಅದಕ್ಕಿಂತ ಮೊದಲೇ ಈ ಕ್ರೈಸ್ ಶಾಲಾ ಶಿಕ್ಷಕರ ನೇಮಕಾತಿಗಳು ಹಾಗೆ ಆಗುತ್ತೆ. ಸೊ ಸ್ನೇಹಿತರೆ, ನಮಗೆ ಹೆಚ್ಚಿನ ದಿನಗಳ ಕಾಲ ಸಮಯ ಸಿಗೋದಿಲ್ಲ. ಮತ್ತೆ ನಮ್ಗಿರುವಂಥ ಸಿಲೆಬಸ್ ಎಷ್ಟಿದೆ ಅಂತಂದ್ರೆ ನಾವು ಕೂತ್ಕೊಂಡು ಈ 2 ತಿಂಗಳು ಓದಿದ್ರು ಮುಗಿಯೋದಿಲ್ಲ, ಅಷ್ಟು ಸಿಲೆಬಸ್ ಇರುತ್ತೆ. ಆದ್ರಿಂದ ನೀವೀಗೇನು ಮಾಡಬೇಕು, ಸೊ ಇವತ್ತಿನಿಂದನೇ ನಾನು ಇದು ಮಾಡ್ತಿರೋದು ನಿಮ್ಮ ಮೋಟಿವೇಶನ್ಗೋಸ್ಕರ ಅಷ್ಟೇ. ಅಂದರೆ ನೀವು ಇವತ್ತಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ನಮ್ಮ ನೋಟಿಫಿಕೇಶನ್ ಮುಗಿಯೋಷ್ಟೊಳಗಡೆ ಏನಾಗುತ್ತೆ, ನೀವು ನಿಮ್ಮ ಒಂದು ಸಿಲೆಬಸ್ನ 90% ಆದರೂ ಅಥವಾ 100% ನೀವು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ. ಭಾಳಷ್ಟು ಜನ ನೋಟಿಫಿಕೇಶನ್ ಆದಮೇಲೆ ನಾವು ಓದ್ಕೊಳ್ತೀವಿ ಅಂತಂದರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಈಗಾಗಲೇ ಮುಂದಿನ 15-20 ದಿನಗಳಲ್ಲಿ ಯಾವೆಲ್ಲ ನೇಮಕಾತಿಗಳು ಆಗ್ತವೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.